ಇವತ್ತು ದಲಿತ ನಾಯಕತ್ವವನ್ನ ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ. ಈಗ ದಲಿತರಲ್ಲಿ ಒಗ್ಗಟ್ಟನ್ನ ಇವು ಮುರಿಯಲಿಕ್ಕೆ ಕಾರಣ ಇವರೇ. ಸುಲಲಿತವಾಗಿ ಅದನ್ನು ಮಾಡಿದ್ರೆ ಗೊಂದಲ ಇರ್ತಾ ಇರಲಿಲ್ಲ, ಒಬ್ಬರಿಗೊಬ್ಬರಿಗೆ ಮನಸ್ತಾಪ ಇರಲಿಲ್ಲ. ಅದರಿಂದಾಗಿ ಅದು ಮಾಡಲಿಲ್ಲ. ಅದರಿಂದ ದಲಿತರು ಎಲ್ಲರೂ ಕೋಪಗೊಂಡು ಅವರಿಗೆ ಮತ ಹಾಕಲ್ಲ ಈ ಸಾರಿ. ಮುಸಲ್ಮಾನರು 70,000 ಇದ್ರು ದಾವಣಗೆರೆಯಲ್ಲಿ, ಅವರಿಗೆ ಟಿಕೆಟ್ ಕೊಡದೆ ಶ್ರೀಮಂತರು ಅನ್ನೋ ಕಾರಣಕ್ಕೆ ನೀವು ನಿಮ್ಮ ಮನೆತನಕ್ಕೆ ಮಲ್ಲಿಕಾರ್ಜುನ್ ಅವರ ಮಗನಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅದರಿಂದಾಗಿ ಮುಸಲ್ಮಾನರೆಲ್ಲರೂ ಕೂಡ ಇವತ್ತು ಬಿಜೆಪಿ ಓಟ್ ಹಾಕ್ಬೇಕು ಅಂತಾರೆ. ಯಾಕೆಂದ್ರೆ ಅವ್ರಿಗೆ ಇವಾಗ ಅನುಭವ ಆಗಿದೆ. ಅಧಿಕಾರದಲ್ಲಿ ಮೋದಿ ಅವರು ಇದ್ರೂ ಕೂಡ ನಮಗೇನು ಅನ್ಯಾಯ ಆಗಿಲ್ಲ, ತೊಂದರೆ ಆಗಿಲ್ಲ, ಮೋಸ ಮಾಡಿಲ್ಲ, ವಂಚನೆ ಮಾಡಿಲ್ಲ. ಆದ್ರೆ ನೀವು ನಮ್ಮನ್ನ ವೋಟ್ ಬ್ಯಾಂಕ್ ಆಗಿ ಮಾಡಿಕೊಂಡು ಬಿಜೆಪಿಯನ್ನು ತೋರಿಸಿ ಗುಮ್ಮ ತೋರಿಸಿ ನಮ್ಮನ್ನು ಎದುರಿಸಿ ನೀವು ಮತ ಹಾಕ್ಸ್ಕೊಳ್ತಾ ಇದ್ದೀರಿ. ಅದರಿಂದ ನಮ್ಗೆ ಅವರಿಂದ ಏನು ಅನ್ಯಾಯ ಆಗಿಲ್ಲ, ಮತ್ತೆ ನಾವು ಯಾಕೆ ಅವ್ರಿಗೆ ವೋಟ್ ಹಾಕಬಾರ್ದು? ನಿಮ್ಮ ಹತ್ರ ಅನ್ಯಾಯ ಮಾಡಿಸ್ಕೊಳ್ಳಕ್ಕೆ ಇರಬೇಕಂತ ಇವತ್ತು ದಲಿತ ನಾಯಕತ್ವವನ್ನ ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ. ಈಗ ದಲಿತರಲ್ಲಿ ಒಗ್ಗಟ್ಟನ್ನ ಇವು ಮುರಿಯಲಿಕ್ಕೆ ಕಾರಣ ಇವರೇ. ಸುಲಲಿತವಾಗಿ ಅದನ್ನು ಮಾಡಿದ್ರೆ ಗೊಂದಲ ಇರ್ತಾ ಇರಲಿಲ್ಲ, ಒಬ್ಬರಿಗೊಬ್ಬರಿಗೆ ಮನಸ್ತಾಪ ಇರಲಿಲ್ಲ. ಅದರಿಂದಾಗಿ ಅದು ಮಾಡಲಿಲ್ಲ. ಅದರಿಂದ ದಲಿತರು ಎಲ್ಲರೂ ಕೋಪಗೊಂಡು ಅವರಿಗೆ ಮತ ಹಾಕಲ್ಲ ಈ ಸಾರಿ. ಮುಸಲ್ಮಾನರು 70,000 ಇದ್ರು ದಾವಣಗೆರೆಯಲ್ಲಿ, ಅವರಿಗೆ ಟಿಕೆಟ್ ಕೊಡದೆ ಶ್ರೀಮಂತರು ಅನ್ನೋ ಕಾರಣಕ್ಕೆ ನೀವು ನಿಮ್ಮ ಮನೆತನಕ್ಕೆ ಮಲ್ಲಿಕಾರ್ಜುನ್ ಅವರ ಮಗನಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅದರಿಂದಾಗಿ ಮುಸಲ್ಮಾನರೆಲ್ಲರೂ ಕೂಡ ಇವತ್ತು ಬಿಜೆಪಿ ಓಟ್ ಹಾಕ್ಬೇಕು ಅಂತಾರೆ. ಯಾಕೆಂದ್ರೆ ಅವ್ರಿಗೆ ಇವಾಗ ಅನುಭವ ಆಗಿದೆ. ಅಧಿಕಾರದಲ್ಲಿ ಮೋದಿ ಅವರು ಇದ್ರೂ ಕೂಡ ನಮಗೇನು ಅನ್ಯಾಯ ಆಗಿಲ್ಲ, ತೊಂದರೆ ಆಗಿಲ್ಲ, ಮೋಸ ಮಾಡಿಲ್ಲ, ವಂಚನೆ ಮಾಡಿಲ್ಲ. ಆದ್ರೆ ನೀವು ನಮ್ಮನ್ನ ವೋಟ್ ಬ್ಯಾಂಕ್ ಆಗಿ ಮಾಡಿಕೊಂಡು ಬಿಜೆಪಿಯನ್ನು ತೋರಿಸಿ ಗುಮ್ಮ ತೋರಿಸಿ ನಮ್ಮನ್ನು ಎದುರಿಸಿ ನೀವು ಮತ ಹಾಕ್ಸ್ಕೊಳ್ತಾ ಇದ್ದೀರಿ. ಅದರಿಂದ ನಮ್ಗೆ ಅವರಿಂದ ಏನು ಅನ್ಯಾಯ ಆಗಿಲ್ಲ, ಮತ್ತೆ ನಾವು ಯಾಕೆ ಅವ್ರಿಗೆ ವೋಟ್ ಹಾಕಬಾರ್ದು? ನಿಮ್ಮ ಹತ್ರ ಅನ್ಯಾಯ ಮಾಡಿಸ್ಕೊಳ್ಳಕ್ಕೆ ಇರಬೇಕಂತ